ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ನನ್ನ ಒಂದು ರಿಕ್ವೆಸ್ಟ್ KE ಅವರಿಗೆ ಏನಂತಂದರೆ, ದಯವಿಟ್ಟು NDA ಎಕ್ಸಾಮಿನೇಷನ್ ಡೇಟ್ಸ್ 21 ಏಪ್ರಿಲಿಗೆ ಸೆಟ್ ಆಗಿದೆ. ಈ ಒಂದು ಎಕ್ಸಾಮಿನೇಷನನ್ನು ಡಿಸೆಂಬರ್ 20ರಿಂದ ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗಿದೆ ಅಂತ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು UPSC ಅವರು NDA ಎಕ್ಸಾಮಿನೇಷನ್ ಡೇಟನ್ನು ಮೊದಲೇ ಅನೌನ್ಸ್ ಮಾಡಿರೋ ಅಂಥದ್ದು. ಆದ ಕಾರಣದಿಂದ KE ಅವರು ತಮ್ಮ ಡೇಟನ್ನು ಅನೌನ್ಸ್ ಮಾಡಬೇಕಾದ್ರೆ NDA ಎಕ್ಸಾಮಿನೇಷನ್ ಡೇಟನ್ನು ಕೂಡ ಕನ್ಸಿಡರ್ ಮಾಡಬೇಕಾಗಿತ್ತು. ಯಾಕಂತಂದರೆ ಪ್ರೆಸೆಂಟ್ ಸೆಕೆಂಡ್ PUCಯಲ್ಲಿ ಇರುವಂತಹ ಬಹಳಷ್ಟು ಜನ ವಿದ್ಯಾರ್ಥಿಗಳು NDA ಎಕ್ಸಾಮಿನೇಷನನ್ನು ಕೂಡ ಅಟೆಂಪ್ಟ್ ಮಾಡ್ತಾರೆ ಎವ್ರಿ ಇಯರ್. ಸೊ CET ಅನ್ನು ಕೂಡ ಬರೀತಾರೆ. ಡೆಫಿನೆಟ್ ಆಗಿ CET ವರ್ಷಕ್ಕೆ ಒಂದೇ ಅಟೆಂಪ್ಟ್ ಇರ್ತದೆ, ಬಟ್ NDA 2 ಅಟೆಂಪ್ಟ್ ಇರ್ತದೆ, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಆದರೆ ಏಪ್ರಿಲ್ 20-21ಕ್ಕೆ KCET ಎಕ್ಸಾಮಿನೇಷನ್ನ ಸೆಟ್ ಮಾಡಿಕೊಂಡಿರೋದಕ್ಕೆ 21 ಏಪ್ರಿಲಿಗೆ ನಡಿಬೇಕಾದಂತಹ NDA ಎಕ್ಸಾಮಿನೇಷನ್ ಏನಿದೆ ಅದಕ್ಕೆ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಅಟೆಂಪ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದು 2ನೇ ಅಟೆಂಪ್ಟ್ ಮತ್ತೆ ಅವರಿಗೆ ಮುಂದೆ ಡಿಸೆಂಬರ್ಲೆಲ್ಲೂ ಬಂದುಬಿಡ್ತದೆ. ಅಲ್ಲಿ ತನಕ ವೇಟ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಅದಕ್ಕೆ ನನ್ನ ರಿಕ್ವೆಸ್ಟ್ ಇಷ್ಟೇ, KE ಅವರು ತಮ್ಮ ಡೇಟ್ಸನ್ನು ಇನ್ನೊಂದು ಸಾರಿ ರಿವೈಸ್ ಮಾಡಲಿ. ಬೇಕಾದರೆ 22-23ಕ್ಕೆ ಇಡಲಿ, ಆದರೆ 21ನೇ ತಾರೀಕನ್ನು ಅವಾಯ್ಡ್ ಮಾಡಿ ಇಟ್ಟರೆ ಬಹಳ ಚೆನ್ನಾಗಿರ್ತದೆ. ಸೊ ಈ ಒಂದು ಅಪ್ಲಿಕೇಶನ್ NDA ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದು ಡಿಸೆಂಬರ್ 20ರಿಂದ ಸ್ಟಾರ್ಟ್ ಆಗಿದೆ. ಸೊ ನಿಮಗೆ ಜನವರಿ 10ನೇ ತಾರೀಕಿನ ತನಕನೂ ಟೈಮನ್ನು ಕೊಟ್ಟಿದ್ದಾರೆ. ಜನವರಿ 9 ಅಥವಾ 10ನೇ ತಾರೀಕಿನ ತನಕ ಟೈಮನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ಇಲ್ಲಿ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಇಸ್ 9/1/2024. ಸೊ ಯಾರಾದರೂ NDAದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದರೆ ದಯವಿಟ್ಟು ಹಾಕಬಹುದು, ಆದರೆ ಸ್ವಲ್ಪ ವೇಟ್ ಮಾಡಿ, ಇವತ್ತೇ ಹಾಕೋದಕ್ಕೆ ಹೋಗಬೇಡಿ. ಯಾಕಂತಂದರೆ ನಿಮಗೇನಾದರೂ KCET ಎಕ್ಸಾಮಿನೇಷನ್ ಡೇಟ್ಸ್ 100% ಅದನ್ನೇ ಅವರು ಫಿಕ್ಸ್ ಮಾಡಿದರೆ, NDA ಎಕ್ಸಾಮಿನೇಷನ್ ಡೇಟನ್ನು ನೋಡಿಬಿಟ್ಟು ಏನಾದರೂ ಮೈಂಡ್ ಚೇಂಜ್ ಆಗಿಬಿಟ್ಟು KCET ಅವರು ಡೇಟ್ಸನ್ನು ಚೇಂಜ್ ಮಾಡಿದರೆ ನೀವು NDA ಅಪ್ಲಿಕೇಶನ್ ಹಾಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಫಸ್ಟ್ ಅಟೆಂಪ್ಟಿಗೆ. ಒಂದೊಮ್ಮೆ KCET ಅವರು KE ಅವರು ಡೇಟನ್ನು ಚೇಂಜ್ ಮಾಡಲಿಲ್ಲ ಅಂತ ಅಂದರೆ ನೀವು NDA ಅಪ್ಲಿಕೇಶನ್ ಫಾರ್ಮನ್ನು ಹಾಕೋದು ಫಸ್ಟ್ ಅಟೆಂಪ್ಟಿಗೆ ಇಟ್ ಈಸ್ ಆಫ್ ನೋ ಯೂಸ್. ಯಾಕಂದರೆ KCET ಒಂದೇ ಅಟೆಂಪ್ಟ್ ಇರೋದಕ್ಕೆ ಕಂಪಲ್ಸರಿಯಾಗಿ ಅದನ್ನಂತೂ ನೀವು ಬರೀಲೇಬೇಕಾಗ್ತದೆ. ಇನ್ನು NDAಯನ್ನು ಸೊ ನೆಕ್ಸ್ಟ್ ಟೈಮ್ ಅಂದರೆ ಸೆಕೆಂಡ್ ಅಟೆಂಪ್ಟಿಗೆ ನೀವು ಬರ್ಕೊಳ್ಬಹುದು. ಬಟ್ ಜನರಲಿ ಪಾಸ್ಟಲ್ಲಿ ನೀವು ನೋಡಿದಾಗ ಹಿಂದಿನ ವರ್ಷಗಳಲ್ಲಿ ಯಾವುದೋ ಒಂದು ವರ್ಷ ಇದೇ ರೀತಿ ಆಗಿತ್ತು, ಈಗ ಒಂದು 5-6 ವರ್ಷದ ಹಿಂದುಗಡೆ. ಹಾಗೆ ಆದಾಗ KE ಅವರು ತಮ್ಮ ಡೇಟ್ಸನ್ನು ಚೇಂಜ್ ಮಾಡಿಕೊಂಡಿದ್ರು. ಯಾಕಂದರೆ ಸೆಂಟ್ರಲ್ UPSC ಅಂತೂ ಚೇಂಜ್ ಮಾಡೋದಿಲ್ಲ, KE ಅವರು ಚೇಂಜ್ ಮಾಡುವಂಥ ಅವಕಾಶ ಇರ್ತದೆ. ದಯವಿಟ್ಟು ಇದನ್ನು ಕನ್ಸಿಡರ್ ಮಾಡಬೇಕು. KE ಅವರು ತಮ್ಮ ಡೇಟ್ಸನ್ನು NDA ಎಕ್ಸಾಮಿನೇಷನ್ ಡೇಟ್ಸ್ಗೆ ಕ್ಲಾಶ್ ಆಗ್ತಾ ಇರೋದಕ್ಕೆ ದಯವಿಟ್ಟು ಚೇಂಜ್ ಮಾಡಿದರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಇನ್ನು ಯಾರ್ಯಾರು NDA ಎಕ್ಸಾಮಿನೇಷನ್ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನೀವು NDA ವೆಬ್ಸೈಟಿಗೆ ಹೋಗಿಬಿಟ್ಟು, ಓಕೆ, ಸೊ ಇಲ್ಲಿ upsc.gov.in ಅಂತ ಇದೆ, ಆ ವೆಬ್ಸೈಟಿಗೆ ಹೋಗಿಬಿಟ್ಟು ನೀವು ಅಪ್ಲಿಕೇಶನ್ ಫಾರ್ಮನ್ನು ಹಾಕ್ಬೋದು. ಇದರ ಒಂದು PDF ಏನೇ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು PDF ನಿಮಗೆ ಅಲ್ಲಿ ಸಿಗ್ತದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಏಜ್ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳೇನು, ಸಿಲೆಬಸ್ ಏನು, ಇವೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಅದರಲ್ಲಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕುವಂಗೆ ಹಾಕ್ಬೋದು, ಬಟ್ 99% KE ಅವರು ತಮ್ಮ ಡೇಟ್ಸನ್ನು ಚೇಂಜ್ ಮಾಡಲೇಬೇಕು, ಮಾಡ್ಕೊಳ್ತಾರೆ ಅಂತ ನನಗೂ ಕೂಡ ಅನ್ನಿಸ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.